ನೋಡ್ತಾ ಇರ್ಬೋದು ಹೋಗಿ ಯಾವ ತರ ಬರ್ತಾ ಇದೆ. ಸ್ನೇಹಿತರೆ, ಟೊಮೊಟೊ ಚಟ್ನಿ ರೆಡಿ ಆಗಿದೆ. ಸ್ನೇಹಿತರೆ, ಇವತ್ತು ಟೊಮೊಟೊ ಚಟ್ನಿ ಮಾಡ್ತಿರೋದು ನಾವು. ಟೊಮೊಟೊ ಚಟ್ನಿ ಯಾವ ಥರ ಅಂತ ನೀವು ಕೂಡ ನೋಡಿ ಮಾಡೋದು ಹೆಂಗೆ ಅಂತ. ಒಂದು ಸ್ವಲ್ಪ ಇದಕ್ಕೆ ಮೆಣಸಿಗೆ ಹಾಕ್ಬೇಕು. ಆಮೇಲೆ ಶೇಂಗಾ ಹಾಕ್ಬೇಕು. ಇವಾಗ ಟೊಮೊಟೊ ಕಟ್ ಮಾಡಬೇಕು. ಸ್ನೇಹಿತರೆ, ಇವಾಗ ಟೊಮೊಟೊ ಕಟ್ ಆಗಿದೆ. ಸ್ನೇಹಿತರೆ, ಇವಾಗ ಒಂದು ಸ್ವಲ್ಪ ಪ್ಲೇಟಿಗೆ ಹಾಕ್ತಾ ಇದ್ದೀನಿ. ಇವಾಗ ಆಲ್ರೆಡಿ ರೆಡಿ ಆಗಿದೆ. ನಾವು ಕೂಡ ಒಂದು ಸ್ವಲ್ಪ ಕೆಲಸಕ್ಕೆ ಇವಾಗ ಬಂದಿರೋದು, ಒಂದು ಸ್ವಲ್ಪ ಲೇಟ್ ಆಗಿದೆ ಇವತ್ತು. ಸ್ನೇಹಿತರೆ, ಇವಾಗ ಬೆಂಕಿ ಹಚ್ಚಿದ್ದೀವಿ. ಸ್ನೇಹಿತರೆ, ಇವಾಗ ಎಣ್ಣೆ ಹಾಕ್ತಾ ಇರೋದು. ಸಾಕಲ್ಲ ಸ್ನೇಹಿತರೆ, ಇವಾಗ ಟೊಮೊಟೊ ಹಾಕ್ತಿರೋದು. ನೋಡೋಣ, ಎಣ್ಣೆ ಕಾಯ್ದೆಲ್ಲ ಗೊತ್ತಾಗುತ್ತೆ. ಎಣ್ಣೆ ಕಾಯ್ದಿದೆ. ಸ್ನೇಹಿತರೆ, ಇವಾಗ ಇದ್ರ ಮೇಲೆ ಢಕ್ಕನ ಹಾಕ್ಬೇಕು. ಇವಾಗ ನೋಡೋಣ ಗರಂ ಆಗಿದೆ ಯಾವ ತರ ಆಗಿದೆ ಅಂತ. ಈ ತರ ಆಗಿದೆ. ಈ ತರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಆದ್ಮೇಲೆ ಇದಕ್ಕೆ ಆಮೇಲೆ ಒಂದು ಸ್ವಲ್ಪ ಅರಿಶಿಣ ಹಾಕ್ಬೇಕು. ಅರಿಶಿಣ ಹಾಕಿದ್ಮೇಲೆ ಒಂದು ಸ್ವಲ್ಪ ತಿರುಗಿಸ್ಬೇಕು ಚೆನ್ನಾಗಿ. ಸ್ನೇಹಿತರೆ, ಇವಾಗ ಖಾರ ಹಾಕ್ತಾ ಇರೋದು. ಒಂದು ಸ್ವಲ್ಪ ನೀರು ತಮ್ಮ. ಸ್ವಲ್ಪ ಧನ್ಯ ಪೌಡರ್ ಹಾಕ್ತಾ ಇರೋದು. ಸ್ವಲ್ಪ ಉಪ್ಪು ಹಾಕ್ಬೇಕು. ಅಂದ್ರೆ ಉಪ್ಪು ಜಾಸ್ತಿ ಹಾಕಕ್ ಹೋಗ್ಬಾರ್ದು, ಸ್ವಲ್ಪ ನೋಡ್ಕೊಂಡು ಹಾಕ್ಬೇಕು. ಕಾಣ್ತಾ ಇದೆಯಾ? ಸ್ವಲ್ಪ ಕರಿಬೇವು ಫಸ್ಟಿಗೆ ಹಾಕ್ಬೇಕಾಗಿತ್ತು. ಒಂದು ಸ್ವಲ್ಪ ನಾವು ಲೇಟಾಗಿ ಹಾಕ್ತಿದ್ವಿ. ಪರವಾಗಿಲ್ಲ, ನೋಡೋಣ ಹೆಂಗಾಗುತ್ತೆ. ಆಮೇಲೆ ಶೇಂಗಾ ಹಾಕ್ಬೇಕು. ಶೇಂಗಾ ಅಂದ್ರೆ ಕುಟ್ಟಿರ್ತಕ್ಕಂಥ ಈ ಥರ ಪುಡಿ ಮಾಡಬೇಕು. ಕಾಣ್ತಾ ಇದೆಯಾ? ಸ್ನೇಹಿತರೆ, ಆಲ್ರೆಡಿ ರೆಡಿ ಆಗಿದೆ. ಒಂದು ಸ್ವಲ್ಪ ನೀರು ಹಾಕ್ಬೇಕು. ಇಂಥ ಅಡಿಗೆಲ್ಲ ನಮ್ಮಂತ ಬ್ಯಾಚುಲರ್ಸ್ ಮಾಡ್ಕೊಳ್ಬೋದು, ಆ ಥರ ಏನಿಲ್ಲ. ಸಿಂಪಲ್ ಕೆಲಸ ನೋಡಕ್ ಮಾತ್ರ ದೊಡ್ಡದಾಗಿ ಕಾಣುತ್ತೆ, ಮಾಡ್ತಾ ಇದ್ರೆ ಯಾವಾಗೆಲ್ಲ ಸಣ್ಣದಾಗಿ ಕಾಣಿಸುತ್ತೆ. ಸ್ವಲ್ಪ ಫಸ್ಟ್ ಟೈಮ್ ಮಾಡೋ ಟೈಮಲ್ಲಿ ಒಂದು ಸ್ವಲ್ಪ ಗಡ್ಬಡ ಆಗುತ್ತೆ. ಗಡ್ಬಡ ಆದ್ರೂ ಬಿಡಬಾರ್ದು. ಆಮೇಲೆ ಎಲ್ಲ ಆಯ್ತು. ಇವಾಗ ಒಂದು ಸ್ವಲ್ಪ ಹೊತ್ತು ಲಾಕ್ ಮಾಡಬೇಕು. ಲಾಕ್ ಆದ್ಮೇಲೆ ಒಂದು ಸ್ವಲ್ಪ ಒಂದು 2ರಿಂದ 3 ನಿಮಿಷ ಬಿಡ್ಬೇಕು ಅದಕ್ಕೆ. ಸ್ನೇಹಿತರೆ, ಓಪನ್ ಮಾಡ್ತೀವಿ, ಯಾವ ತರ ಆಗಿರೋದು ಗೊತ್ತಾಗುತ್ತೆ. ನೋಡ್ತಾ ಇರ್ಬೋದು ಹೋಗಿ ಯಾವ ತರ ಬರ್ತಾ ಇದೆ. ಸ್ನೇಹಿತರೆ, ಟೊಮೊಟೊ ಚಟ್ನಿ ರೆಡಿ ಆಗಿದೆ. ಸ್ನೇಹಿತರೆ,
ನೋಡ್ತಾ ಇರ್ಬೋದು ಇಲ್ಲಿ ಬಿಳಿ ಅನ್ನ ಮಾಡಿದ್ವಿ, ನಾವು ಇಬ್ಬರು ಇರೋದು. ಆಮೇಲೆ ಒಂದು ಸ್ವಲ್ಪ ಬೆಳಗ್ಗೆ ಮಾಡಿದ್ವಿ ಇದನ್ನು, ಇದು ಸ್ವಲ್ಪ ಉಳಿದಿದೆ. ಸುಮ್ಮನೆ ಇದನ್ನು ವೇಸ್ಟ್ ಮಾಡೋದು ಬೇಡ ಅಂತ, ಯಾಕಂದರೆ ವೇಸ್ಟ್ ಮಾಡಿದರೆ ಮಾಡಿದ್ದು ವೇಸ್ಟ್ ಆಗುತ್ತೆ, ಅದಕ್ಕೋಸ್ಕರ ಊಟ ಮಾಡ್ತಿರೋದು. ಇಲ್ಲಿ ನೋಡ್ತಾ ಇರ್ಬೋದು ಟೊಮೆಟೊ ಚಟ್ನಿ ಮಾಡಿರೋದು. ನೋಡ್ತಿರೋ ಟೇಸ್ಟ್ ಯಾವ ಥರ ಇರೋದು ಗೊತ್ತಾಗುತ್ತೆ. ಸ್ನೇಹಿತರೆ, ಟೊಮೆಟೊ ಚಟ್ನಿ ರೆಡಿಯಾಗಿದೆ. ಇವಾಗ ಹಾಕಿದ್ದು ಗಂಗಳಿಗೆ. ನೋಡೋಣ ಯಾವ ಥರ ಗೊತ್ತಾಗುತ್ತೆ. ಪಾಪ ನೋಡ್ತಿರ್ಬೋದು ತೊಂಗರಿ ಇಟ್ಟಿದ್ದೇವೆ, ನಮ್ಮ ಕಡೆ ಉತ್ತರ ಕರ್ನಾಟಕ ರೊಟ್ಟಿ ಇದ್ದಾವೆ. ಒಂದು ಸ್ವಲ್ಪ ನೋಡೋಣ ಟೇಸ್ಟ್ ಯಾವ ಥರ ಆಗಿದೆ. ನೋಡ್ತೀವಿ ಯಾವ ಥರ ಆಗಿದೆ ಗೊತ್ತಾಗುತ್ತೆ. ತುಂಬ ಅಂದ್ರೆ ತುಂಬ ಚೆನ್ನಾಗಿದೆ. ನೋಡ್ತಾ ಇರ್ಬೋದು, ನೀವು ಕೂಡ ಈ ಥರ ಮನೆಯಲ್ಲಿ ಅಡುಗೆ ಮಾಡ್ಕೊಂಡು ಊಟ ಮಾಡ್ಬೋದು. ಸ್ನೇಹಿತರೆ, ಇನ್ನೊಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ನಮ್ಮದೊಂದು ಹಳ್ಳಿ ಕುಕ್ಕಿಂಗ್ 1 2 3 ಅಂತ ಚಾನಲ್ ಇದೆ. ದಯವಿಟ್ಟು ಒಂದು ಸ್ವಲ್ಪ ಸಪೋರ್ಟ್ ಮಾಡಿ, ಒಂದು ಸ್ವಲ್ಪ ವಿಡಿಯೋ ನಿಮ್ಗೆ ಬಂದರೆ ಒಂದು ಸ್ವಲ್ಪ ಶೇರ್ ಮಾಡಿ, ಇಲ್ಲಾಂದರೆ ಮಾಡೋಕ್ಕೆ ಹೋಗಬೇಡಿ. ನಾನೇನು ಮಾಡಲಿ ಅಂತೇಳಿ ಇದು ಮಾಡ್ತಿಲ್ಲ, ನಮ್ಮದೊಂದು ಪ್ರಯತ್ನ ಇದೆ. ಯೂಟ್ಯೂಬಲ್ಲಿ ನಮ್ಗೆ ಜಾಸ್ತಿ ಅಂದರೆ ಜಾಸ್ತಿನೇ ಆಸಕ್ತಿ ಇದೆ, ಅದಕ್ಕೋಸ್ಕರ ನಾವು ವಿಡಿಯೋ ಮಾಡೋದು ಡೈಲಿ. ಯಾಕಂದ್ರೆ ನಾವು ಮುಂದೆ ಏನು ಮಾತಾಡೋಕ್ಕೆ ಇಷ್ಟಪಡಲ್ಲ, ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನಿಮಗೆ ನಾಳೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಗುಡ್ ನೈಟ್, ಬಾಯ್.